ಮಲ್ಟಿಬ್ಯಾಗರ್ ಈ ಕಂಪನಿನ ಎಲ್ಲರೂ ನೆಕ್ಸ್ಟ್ ಮಲ್ಟಿಬ್ಯಾಗರ್ ಅಂತ ಕರೀತಾ ಇದ್ದಾರೆ. ಈ ಕಂಪ್ನಿ ಕಳೆದ ಒಂದು ವರ್ಷದ ಹಿಂದೆ 83% CAGR ರಿಟರ್ನ್ ಕೊಟ್ಟಿದೆ. ಹಾಗಾದರೆ ಈ ಕಂಪ್ನಿ ಯಾವುದು ಅಂತೀರಾ? ಅದೇ ಟಾಟಾ ಪವರ್. ಈ ಕಂಪ್ನಿದು ನೆಕ್ಸ್ಟ್ ಎಲ್ಲರೂ ಮಲ್ಟಿಬ್ಯಾಗರ್ ಅಂತ ಕರೀತಾ ಇದ್ದಾರೆ. ಈ ಕಂಪ್ನಿ ನೆಕ್ಸ್ಟ್ ಶೇರ್ ಪ್ರೈಸು ಎಷ್ಟು ಹೋಗುತ್ತೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ, ಮತ್ತು ಯಾಕೆ ಈ ಕಂಪ್ನಿನ ಮಲ್ಟಿಬ್ಯಾಗರ್ ಅಂತ ಕರೀತಾರೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ, ಯಾಕಂದರೆ ಪೂರ್ತಿಯಾಗಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು. ಮತ್ತು ವಿಡಿಯೋ ಕೊನೆಯಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಬಗ್ಗೆಯೂ ನಿಮ್ಗೆ ಹೇಳ್ತೀನಿ, ನಾನು ಈ ಕಂಪ್ನಿ ಇನ್ವೆಸ್ಟ್ ಮಾಡಿದ್ದೀನಾ ಇಲ್ವಾ ಅಂತ. ಮತ್ತು ಮೂರನೇದು, ಈ ಕಂಪ್ನಿ ಯಾವ ರೀತಿ ಮಲ್ಟಿಬ್ಯಾಗರ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಪೂರ್ಣವಾಗಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಬೇರೆ ಯಾವುದೇ ವಿಡಿಯೋ ನೋಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಟಾಟಾ ಪವರ್ ಬಗ್ಗೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಸಿಗ್ತಾ ಇದೆ ಅಂತಂದರೆ ಮಾತ್ರ, ನಿಮ್ಗೆ ಏನಾದರೂ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅಂದರೆ ಮಾತ್ರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಟಾಟಾ ಪವರ್ ಬಂದುಬಿಟ್ಟು ಎಲೆಕ್ಟ್ರಿಸಿಟಿ ಮೇಲೆ ಈ ಕಂಪ್ನಿ ವರ್ಕ್ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಕಂಪ್ನಿನ ಅನಲೈಸ್ ಮಾಡೋಕ್ಕೂ ಮುಂಚೆ ಎರಡು ಥರ ಅನಲೈಸ್ ಮಾಡಬೇಕು. ಒಂದು ಕಂಪನಿ ಅನಲೈಸಸ್, ಇನ್ನೊಂದು ಸೆಕ್ಟರ್ ಅನಲೈಸಸ್. ಇವೆರಡೂ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಕಂಪ್ನಿ ಯಾವ ರೀತಿ ಸ್ಟ್ರಾಂಗ್ ಇದೆ ಅಂತ. ಸೆಕ್ಟರ್ ಅನಲೈಸಸ್ ಯಾಕೆ ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಪ್ಲಾಸ್ಟಿಕ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಫ್ಯೂಚರಲ್ಲಿ ಗೌರ್ಮೆಂಟ್ ಏನಾದರೂ ಪ್ಲಾಸ್ಟಿಕ್ನ ಬ್ಯಾನ್ ಮಾಡುತ್ತೆ ಅಂದ್ಕೊಳ್ಳಿ, ಆವಾಗ ನೀವು ಹಾಕಿರೋ ದುಡ್ಡು ಲಾಸ್ ಆಗುತ್ತೆ, ಯಾಕಂದರೆ ಗೌರ್ಮೆಂಟ್ಗೆ ಅದ್ರ ಮೇಲೆ ಫೋಕಸ್ ಇಲ್ಲ. ಅದೇ ರೀತಿ ನೆಕ್ಸ್ಟ್ ಈಗ ಪೆಟ್ರೋಲ್ ಇದೆ ಅಂದ್ಕೊಳ್ಳಿ, ಪೆಟ್ರೋಲು ಕೂಡ ಫ್ಯೂಚರ್ ಅಲ್ಲ. ಹಿಂದೆ ಫಂಡಮೆಂಟಲಿ ಕಂಪ್ನಿಗಳ ತುಂಬ ಸ್ಟ್ರಾಂಗ್ ಇದೆ. ನೀವು ಫಂಡಮೆಂಟಲಿ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಂಡ್ರು ಪೆಟ್ರೋಲ್ದು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಈ ಎಲ್ಲ ಕಂಪ್ನಿದು. ಈಗ ಪೆಟ್ರೋಲ್, ಡೀಸೆಲ್ ಆಯಿಲ್ ಬಿಸ್ನೆಸ್ ಮಾಡೋಂಥ ಕಂಪ್ನಿ ಎಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ. ಆದರೆ ಈ ಫ್ಯೂಚರಲ್ಲೂ ಹಾಗೆ ಇರುತ್ತಾ? ಇಲ್ಲ. ಈಗ ಯಾಕಂದರೆ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ, ಅದಕ್ಕೋಸ್ಕರ ಪೆಟ್ರೋಲು ಫ್ಯೂಚರ್ ಇಲ್ಲ. ಈಗ ನೀವು ಯಾವುದಾದ್ರೂ ಒಂದು ಕಂಪ್ನಿನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಕಂಪನಿ ಫಂಡಮೆಂಟಲಿ ಹಿಂದೆ ಅಂದರೆ 3 ವರ್ಷ, 5 ವರ್ಷ, 10 ವರ್ಷ ಈಗೂ ಸ್ಟ್ರಾಂಗ್ ಇರಬೇಕು. ಮತ್ತು ಫ್ಯೂಚರ್ ಕೂಡ ಅದ್ರ ಸ್ಟ್ರಾಂಗ್ ಇರಬೇಕು. ಫ್ಯೂಚರ್ ಕೂಡ ಅದರದ್ದು ಗ್ರೋತ್ ಇರಬೇಕು. ಅಂಥ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ. ಈಗ ಫ್ಯೂಚರ್ ಏನಂದರೆ ಎಲೆಕ್ಟ್ರಿಕ್ ವೆಹಿಕಲ್ದು. ಇನ್ನು ಮುಂದೆ ಬರೋ ಕಾರು, ಬೈಕು ಎಲ್ಲನೂ ಎಲೆಕ್ಟ್ರಿಕ್ ವೆಹಿಕಲಲ್ಲೇ ಬರುತ್ತೆ. ಈಗ ಆಟೋ ಕೂಡ ಎಲೆಕ್ಟ್ರಿಕಲ್ಲೇ ಬಂದಿದೆ, ಎಲ್ಲನೂ ಎಲೆಕ್ಟ್ರಿಕಲ್ಲೇ ಬರುತ್ತೆ. ಅದಕ್ಕೋಸ್ಕರ ಫ್ಯೂಚರ್ ಈಸ್ ಎಲೆಕ್ಟ್ರಿಸಿಟಿ. ಟಾಟಾ ಪವರ್ದು ಮೇನ್ ಬಿಸ್ನೆಸ್ ಬಂದು ಎಲೆಕ್ಟ್ರಿಸಿಟಿ ಮೇಲಿದೆ. ಅದೇ ರೀತಿ ಗೌರ್ಮೆಂಟು ರಿನ್ಯೂಬಲ್ ಎನರ್ಜಿ ಅಂದರೆ ಸೋಲರು, ವಿಂಡ್ ಎನರ್ಜಿ, ಇದನ್ನೆಲ್ಲ ನಾವು ರಿನ್ಯೂಬಲ್ ಎನರ್ಜಿ ಅಂತೀವಿ. ರಿನ್ಯೂಬಲ್ ಎನರ್ಜಿ ಮೇಲೂ ಗೌರ್ಮೆಂಟ್ದು ಫೋಕಸ್ ಇದೆ. ಗೌರ್ಮೆಂಟ್ ಏನಾದರೂ ಯಾವುದಾದ್ರೂ ಸೆಕ್ಟರ್ ಮೇಲೆ ಫೋಕಸ್ ಇದೆ ಅಂದರೆ ಆ ಸೆಕ್ಟರು ತುಂಬಾ ಬೂಮ್ ಆಗುತ್ತೆ, ಗೌರ್ಮೆಂಟು ತುಂಬಾ ಪುಷ್ ಮಾಡುತ್ತೆ. ಮನೆ ನಡೆದಂಥ ಬಜೆಟಲ್ಲಿ ಕೂಡ ಹೇಳಿದ್ದಾರೆ ವಿಂಡ್ ಎನರ್ಜಿ ಮೇಲೆ ತುಂಬಾ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ವಿಂಡ್ ಎನರ್ಜಿ ಮೇಲೆ ತುಂಬ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಫೋಕಸ್ ಮಾಡ್ತೀವಿ ಅಂತಲೂ ಗೌರ್ಮೆಂಟ್ ಹೇಳಿದೆ. 2022-23ರಲ್ಲಿ ಗೌರ್ಮೆಂಟು 16,000 ಕೋಟಿನ ರಿನ್ಯೂಬಲ್ ಎನರ್ಜಿ ಮೇಲೇ ಖರ್ಚು ಮಾಡಿದೆ. ಬರೀ ಇದೊಂದು ಸೆಕ್ಟರಿಗೆ ಮಾತ್ರನೇ 16,000 ಕೋಟಿನ ಖರ್ಚು ಮಾಡಿದೆ. ಮತ್ತು ಗೌರ್ಮೆಂಟ್ದು ಟಾರ್ಗೆಟ್ ಇದೆ ಏನಂದರೆ 500 ಗೀಗಾವ್ಯಾಟ್ ಆಫ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಬೈ 2030. ಅಂದರೆ 2030 500 ಗೀಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿನ ರಿನ್ಯೂಬಲ್ ಎನರ್ಜಿ ಅಂತಲೇ ತೆಗಿಬೇಕು ಅನ್ನೋದು ಅವ್ರದ್ದು ಏಮ್ ಇದೆ. ಮತ್ತು ಗೌರ್ಮೆಂಟ್ದು ಇನ್ನೊಂದು ಏಮಿದೆ, ಇಂಡಿಯಾ ಈಸ್ ಅ ವರ್ಲ್ಡ್ 4th ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವರ್ಲ್ಡ್ 3rd ಲಾರ್ಜೆಸ್ಟ್ ಆಫ್ ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸರ್. ಅಂದರೆ ಇಂಡಿಯಾದಲ್ಲೇ 4ನೇ ಸ್ಥಾನ ಲಾರ್ಜೆಸ್ಟ್ ಕನ್ಸ್ಯೂಮರ್ ಎಲೆಕ್ಟ್ರಿಸಿಟಿ ಆಗಬೇಕು ಅಂತ ನಮ್ಮದು ಗೋಲ್ ಇದೆ. ಮತ್ತು 3rd ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸರ್. ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದ್ರಲ್ಲೇ ಇಂಡಿಯಾ ಟಾಪ್ 3rd ಇರಬೇಕು ಅನ್ನೋದು ಗೌರ್ಮೆಂಟ್ದು ಒಂದು ಏಮ್ ಇದೆ, ಒಂದು ಗುರಿ ಇಟ್ಕೊಂಡಿದ್ದಾರೆ, ಒಂದು ಏಮ್ ಇದೆ ಅವ್ರದ್ದು. ಆ ಗುರಿನ ಸಕ್ಸಸ್ ಮಾಡೋ ಕಡೆ ನಾವು ಸಾಕ್ತೀವಿ ಅಂತ ಮೊನ್ನೆ ಬಜೆಟಲ್ಲಿ ಕೂಡ ಹೇಳಿದ್ದಾರೆ. ಬಜೆಟಲ್ಲಿ ಕೂಡ ರಿನ್ಯೂಬಲ್ ಎನರ್ಜಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂತ ಕ್ಲಿಯರಾಗಿ ಹೇಳಿದ್ದಾರೆ, ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂತ. ಈ ಥರ ಇದ್ದಾಗ ಟಾಟಾ ಪವರ್ಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಮತ್ತು ಟಾಟಾ ಪವರ್ಗೆ ಒಂದು ಗೌರ್ಮೆಂಟ್ದು ಪುಷ್ಕಾಗುತ್ತೆ. ಅದಕ್ಕೋಸ್ಕರ ಟಾಟಾ ಪವರ್ ಕಂಪನಿನ ಎಲ್ಲರೂ ಮಲ್ಟಿಬ್ಯಾಗರ್ ಅಂತ ಕರೀತಾ ಇದ್ದಾರೆ. ಈಗ ಟಾಟಾ ಪವರ್ದು ಈಗ ಸೆಕ್ಟರ್ ಅನಾಲಿಸಿಸ್ ಆಯಿತು, ಸೆಕ್ಟರ್ ಹೇಗಿದೆ ಏನಿದೆ ಅಂತ ನಾವು ತಿಳ್ಕೊಂಡು ಈಗ ಟಾಟಾ ಪವರ್ ಕಂಪ್ನಿ, ಈಗ ಕಂಪನಿ ಅನಾಲಿಸಿಸ್ ಮಾಡೋಣ. ಕಂಪನಿ ಅನಾಲಿಸಿಸ್ ಅಂದರೆ ಮೊದಲು ಟಾಟಾ ಪವರ್ ಕಂಪನಿದು ಪ್ರಾಡಕ್ಟ್ ಏನು ಅನ್ನೋದನ್ನು ನೋಡೋಣ. ಪ್ರಾಡಕ್ಟ್ ಏನಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಎಲೆಕ್ಟ್ರಿಸಿಟಿ, EV ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್, ಪವರ್ ಟ್ರೇಡಿಂಗ್, ಇದೆಲ್ಲನೂ ಟಾಟಾ ಪವರ್ ಕಂಪ್ನಿದು ಪ್ರಾಡಕ್ಟ್ ಆಗಿದೆ. ಮತ್ತು ಟಾಟಾ ಕಂಪ್ನಿದು ಆರ್ಡರ್ ಬುಕ್ ಅಂದರೆ ಫ್ಯೂಚರಲ್ಲಿ ಎಷ್ಟು ಜನ ಇದಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಅಂದರೆ ಯಾವುದಾದ್ರು ಕಸ್ಟಮರ್ಸ್ ಬಂದು ನನಗಿಷ್ಟು ಬೇಕು, ನನಗಿಷ್ಟು ಪ್ರಾಡಕ್ಟ್ ಬೇಕು, ಇಷ್ಟು ಬೋರ್ತಿನ ಪ್ರಾಡಕ್ಟ್ ಬೇಕು ಅಂತ ಮುಂಚೆನೇ ಆರ್ಡರ್ ಕೊಟ್ಟಿರ್ತಾರೆ. ಆ ಆರ್ಡರ್ ಕೊಟ್ಟಿದ ಮೇಲೆ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇಷ್ಟು ಎಲೆಕ್ಟ್ರಿಸಿಟಿ ಬೇಕು, ಮತ್ತು ಇಷ್ಟು ಸೋಲಾರ್ ಪ್ಯಾನಲ್ಸ್ ಬೇಕು, ಇಷ್ಟು ವಿಂಡ್ ಎನರ್ಜಿ ಬೇಕು, ಅಂದರೆ ಈ ಗೀಗಾ ವ್ಯಾಟಲ್ಲಿ ಕರೀತಾರೆ ಇದನ್ನೆಲ್ಲ. ಇಷ್ಟು ವ್ಯಾಟನ್ನು ಕರೆಂಟ್ ಬೇಕು, ಇಷ್ಟು ವ್ಯಾಟ್ ಎಲೆಕ್ಟ್ರಿಸಿಟಿ ಬೇಕು ಅಂತ ನಾವು ಕೇಳಿರ್ತಾರೆ. ಅದನ್ನೆಲ್ಲ ಆರ್ಡರ್ ತೊಗೊಂಡಿರ್ತಾರೆ. ಆರ್ಡರ್ ತೊಗೊಂಡು ಅವ್ರು ಸೆಲ್ ಮಾಡ್ತಿದ್ದಾರೆ. ಎಷ್ಟು ವರ್ತ್ದು ಆರ್ಡರ್ ತೊಗೊಂಡಿದ್ದಾರೆ ಅನ್ನೋದಕ್ಕೆ ನಾವು ಆರ್ಡರ್ ಬುಕ್ನ ಚೆಕ್ ಮಾಡ್ತೀವಿ. ಇದ್ರದ್ದು 20,000 ಕೋಟಿ ಆರ್ಡರ್ ಬುಕ್ ಇದೆ. ಗೌರ್ಮೆಂಟ್ ಖರ್ಚು ಮಾಡ್ತಾ ಇರೋದು 16,000 ಕೋಟಿ, ಇವರು ಆರ್ಡರ್ ಇರೋದು 20,000 ಕೋಟಿ.
ನೋಡಿ ಎಷ್ಟು ದೊಡ್ಡದಿದೆ ಟಾಟಾ ಪವರ್ ಕಂಪ್ನಿ ಬಿಡ್ತಾಗಿದೆ. ಈಗ ಟಾಟಾ ಅಂದ ತಕ್ಷಣ ಟ್ರಸ್ಟ್, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಕೇಳಿದರೆ ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ಅಂದರೆ ಟಾಟಾ ಅಂತಲೇ ಹೇಳ್ತಾರೆ. 10ರಲ್ಲಿ 9 ಜನ ಟಾಟಾ ಅಂತಲೇ ಹೇಳ್ತಾರೆ. ಯಾಕಂದರೆ ಟಾಟಾ ಅಂದ್ರೆ ಟ್ರಸ್ಟ್. ಟಾಟಾ ಬಿಸ್ನೆಸ್ಸು ಎಲ್ಲದರಲ್ಲೂ ಇದೆ. ಪವರಲ್ಲಿದೆ, ಎನರ್ಜಿಯಲ್ಲಿದೆ, ಕನ್ಸ್ಯೂಮರಲ್ಲಿದೆ, FMCGಯಲ್ಲಿದೆ, ಮತ್ತು ಟೆಕ್ಕಲ್ಲಿದೆ, ಸಾಫ್ಟ್ವೇರಲ್ಲಿದೆ, ಎಲ್ಲದರಲ್ಲೂ ಇದೆ. ಟಾಟಾ ಅವ್ರು ಮಾಡದಿರುವಂಥ ಬಿಸ್ನೆಸ್ಸೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಟಾಟಾ ಮಾಡದಿರೋ ಬಿಸ್ನೆಸ್ಸೇ ಇಲ್ಲ ಅಂತ. ಎಲ್ಲ ಬಿಸ್ನೆಸ್ಸಲ್ಲೂ ಕೈ ಹಾಕಿದ್ದಾರೆ. ಮತ್ತು ಟಾಟಾ ಕಂಪ್ನಿಯವರು ಎಲ್ಲ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಇವರು ಈ ರಿನ್ಯೂಬಲ್ ಎನರ್ಜಿಯಲ್ಲೂ ಕೂಡ ಸಕ್ಸಸ್ ಆಗ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಈ ಟಾಟಾ ಕಂಪ್ನಿ ಮೇಲೆ ಹೇಗೆ ಟ್ರಸ್ಟ್ ಮಾಡಬೇಕು ಅಂದರೆ ಹಿಂದೆ ಹೇಳಿದಾರಲ್ಲ, ಹಿಂದೆ ಹೇಳಿದ್ನ ಇವರು ಮಾಡಿ ತೋರಿಸಿದ್ದಾರೆ, ಮುಂದೇನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಇದಕ್ಕೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇದನ್ನು ವಾಕ್ ಆ್ಯಂಡ್ ಟಾಕ್ ಅಂತಾರೆ, ಅಂದರೆ ನುಡಿದಂತೆ ನಡೆಯುವುದು ಅಂತ. ಹಿಂದೆ ಮಾಡಿದ್ದಾರೆ ಅಂದರೆ ಮುಂದೇನೂ ಮಾಡ್ತಾನೆ ಅಂತ. ಈಗ ಯಾರನ್ನಾದ್ರೂ ಬಂದು ನಿಮಗೆ ನಮ್ಮ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡು ಅಂದರೆ ಮೊದಲೇನು ಮಾಡಿದೆಯಪ್ಪ ಅಂತ ಕೇಳ್ತೀವಿ. ನೀವೇನಾದರೂ ಅವ್ನು ಮೊದಲಿಂದ ಮಾಡ್ತಾ ಇರೋದು ನೋಡ್ಕೊಂಡು ಬಂದರೆ ನಿಮಗೆ ಅವಾಗ ಒಂದು ಧೈರ್ಯ ಇರುತ್ತೆ ಅವ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ. ಯಾಕಂದರೆ ಅವ್ನು ಹಿಂದೆ ಹೇಳ್ದಂಗೆ ಮಾಡಿದ್ದಾನೆ ಅಂದರೆ ಮುಂದೇನೂ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಟಾಟಾ ಪವರ್ ಈಸ್ ಮೋಸ್ಟ್ ಸ್ಟ್ರಾಂಗ್. ನೆಕ್ಸ್ಟ್ ಟಾಟಾ ಪವರ್ ಅವ್ರದ್ದು ಟಾರ್ಗೆಟ್ ಏನಿದೆ ಅಂದರೆ, ಮೊದಲು ನಾವು ಟಾಟಾ ಕಂಪ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಈಸ್ ಪ್ರೈಮರ್ಲಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಆಫ್ ದ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ. ನಾನು ನಿಮ್ಮ ಮುಂದೆನೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಕಂಪನಿ ಯಾವ ರೀತಿ ಮಾಡಿರೋದನ್ನು ಯಾವ ರೀತಿ ಹೇಳ್ಕೊಳುತ್ತೆ ಮತ್ತು ಫ್ಯೂಚರಲ್ಲಿ ಮಾಡೋದನ್ನು ಯಾವ ರೀತಿ ಹೇಳ್ಕೊಳುತ್ತೆ ಅಂದರೆ ನಿಮ್ಮ ಮುಂದೆ ಓದಿದರೆ ನಿಮ್ಗೆ ಐಡಿಯಾ ಬರುತ್ತೆ. ನೀವು ತುಂಬ ಇದೇನೇನೋ ಬ್ರಹ್ಮವಿದ್ಯೆ ಅಂದ್ಕೊಂಡಿದ್ದೀರಾ, ಆದರೆ ಇದೇನೆಲ್ಲ ಸಿಂಪಲ್ ಆಗಿದೆ. ನೀವು ತುಂಬ ಎಷ್ಟು ಕಷ್ಟ ಅನ್ಕೋತಿರ್ತೀರ, ನೀವು ಅವಾಗ ಅಲ್ಲಿವರೆಗೂ ನಿಮ್ಗೆ ಕಷ್ಟನೇ ಆಗುತ್ತೆ. ಅಲ್ಲಿವರೆಗೂ ನೀವು ಓನಾಗಿ ರಿಸರ್ಚ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದಿನ ಓದಿ ತೋರಿಸ್ತೀನಿ, ನಿಮ್ಗೆ ಅದನ್ನ ಅರ್ಥನೂ ಹೇಳ್ತೀನಿ. ನೋಡಿ, ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಈಸ್ ಪ್ರೈಮರ್ಲಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಆಫ್ ದ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ. ಇವ್ರದ್ದು ಮೇನ್ ಬಿಸ್ನೆಸ್ ಬಂದು ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಮತ್ತು ಎಲೆಕ್ಟ್ರಿಸಿಟಿನೇ ಇವ್ರದ್ದು ಮೇನ್ ಬಿಸ್ನೆಸ್ ಆಗಿದೆ. ಇಟ್ಸ್ ಏಮ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಕಂಪ್ಲೀಟ್ಲಿ ಥ್ರೂ ರಿನ್ಯೂಬಲ್ ಎನರ್ಜಿ. ಅಂದರೆ ಇವರು ರಿನ್ಯೂಬಲ್ ಎನರ್ಜಿ ಮುಖಾಂತರನೇ ತಮ್ಮ ನೆಕ್ಸ್ಟ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ. ಕಂಪ್ಲೀಟ್ಲಿ ರಿನ್ಯೂಬಲ್ ಎನರ್ಜಿ ಅಂದರೆ ಸೋಲಾರ್ ಇರುತ್ತಲ್ಲ, ಸೋಲಾರು ಕೂಡ ರಿನ್ಯೂಬಲ್ ಎನರ್ಜಿ. ವಿಂಡ್ ಎನರ್ಜಿ ಅಂದರೆ ವಾಯುಶಕ್ತಿ, ಪವನ ಶಕ್ತಿ ಅಂತ ಕರೀತಾರಲ್ಲ. ವಿಂಡ್ ಎನರ್ಜಿ ಅಂದರೆ ನೀವು ಎಲ್ಲ ನೋಡಿರ್ತೀರಲ್ಲ, ಬೆಟ್ಟದ ಮೇಲೆಲ್ಲ ಫ್ಯಾನ್ ತಿರುಗ್ತಿರುತ್ತಲ್ಲ, ಅದನ್ನು ನಾವು ವಿಂಡ್ ಎನರ್ಜಿ ಅಂತೀವಿ. ಇಟ್ಸ್ ಆಲ್ಸೋ ಮ್ಯಾನುಫ್ಯಾಕ್ಚರ್ ಸೋಲಾರ್ ರೂಪ್ಸ್ ಆ್ಯಂಡ್ ಪ್ಲಾನ್ಸ್ ಟು ಬಿಲ್ಡ್ 1 lakh EV ಚಾರ್ಜಿಂಗ್ ಸ್ಟೇಷನ್ ಬೈ 2025. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವರು ಸೋಲಾರ್ ಪ್ಯಾನಲ್ಸ್ ಅಂದರೆ ಅದು ಕನ್ನಡಿ ಥರ ಇರುತ್ತಲ್ಲ, ಅದನ್ನು ಪ್ಯಾನಲ್ಸ್ ಅಂತೀವಿ. ಸೋಲಾರ್ ಪ್ಯಾನಲ್ಸು ಮತ್ತು 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ಸ್ನ ರೆಡಿ ಮಾಡ್ತೀವಿ 2025. ಅಂದರೆ ಇದು 2024 ಮುಂದಿನ ವರ್ಷ ಅನ್ನೋಷ್ಟರಲ್ಲಿ 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ಸ್ನ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ. EV ಚಾರ್ಜಿಂಗ್ ಸ್ಟೇಷನ್ ಅಂದರೆ ಯಾವ ಥರ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತೀವಲ್ಲ ಅದೇ ಥರ ಇದು ಚಾರ್ಜಿಂಗ್ ಬಂಕ್ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಚಾರ್ಜಿಂಗ್ ಮಾಡ್ತೀವಿ. ಇದು ಯಾಕಂದರೆ ಈಗ ಯಾವುದಾದ್ರೂ ಕಂಪ್ನಿ ಸ್ಕೂಟಿ ತಯಾರು ಮಾಡಿರಿ, ಇವಿನೇ ಮಾಡುತ್ತೆ ಫ್ಯೂಚರಲ್ಲಿ. ಯಾಕಂದರೆ ಪೆಟ್ರೋಲ್ ಫ್ಯೂಚರ್ ಇಲ್ಲ, ಫ್ಯೂಚರು ಎಲೆಕ್ಟ್ರಿಸಿಟಿ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ EV ಚಾರ್ಜಿಂಗ್ ಮೇಲೆ EV ಅಂದ್ರೇ ಎಲೆಕ್ಟ್ರಾನಿಕ್ ವೆಹಿಕಲ್ಸ್. ಈಗ ಆಟೋ ಬಂತು, ಎಲೆಕ್ಟ್ರಿಕ್ಕು, ಸ್ಕೂಟಿ ಬಂತು, ನೆಕ್ಸ್ಟ್ ಬೈಕ್ ಕೂಡ ಬರುತ್ತೆ, ಆಮೇಲೆ ಕಾರ್ ಕೂಡ ಬರುತ್ತೆ. ಈಗ ಕಾರ್ ನೋಡಿ, ಟೆಸ್ಲಾ ಕಂಪ್ನಿ ಎಲೆಕ್ಟ್ರಾನಿಕ್ ಕಾರ್ನ ತೆಗಿತಾ ಇದೆ. ಇದಕ್ಕೋಸ್ಕರ ಈಗ ಫ್ಯೂಚರಲ್ಲಿ ಎಲ್ಲ ವೆಹಿಕಲ್ಲು ಎಲೆಕ್ಟ್ರಿಸಿಟಿ ಬಂದರೆ ಅವಾಗ ಪೆಟ್ರೋಲ್ ಯಾರು ಹಾಕಿಸ್ತಾರೆ? ಯಾರೂ ಹಾಕ್ಸಲ್ಲ. ಅವಾಗ ಏನು ಬೇಕು, ನಮಗೆ ಚಾರ್ಜಿಂಗ್ ಬಂಕ್ಗಳು ಬೇಕು. ಅದನ್ನೇ ಇವರು EV ಚಾರ್ಜಿಂಗ್ ಸ್ಟೇಷನ್ಸ್ ಅಂತಿದ್ದಾರೆ. ಯಾವನೇ ಕಾರ್ ತೆಗಿಲಿ, ಯಾವನೇ ಗಾಡಿ ತೆಗಿಲಿ, ಅದಕ್ಕೆ ಚಾರ್ಜಿಂಗ್ ಮಾಡೋದಕ್ಕೆ ಬಂಕ್ ಬೇಕಲ್ವಾ? ಆ ಬಂಕ್ನೇ ಇವರು ತೆಗೆದಿದ್ದಾರೆ. ನೋಡಿ ಎಷ್ಟು ಫ್ಯೂಚರಿಸ್ಟಾಗಿ ಥಿಂಕ್ ಮಾಡಿದ್ದಾರೆ. 1 ಲಕ್ಷ ಅಂದರೆ ಎಷ್ಟು ಬಂಕ್ಗಳನ್ನ ತೆಗಿತಾರೆ, ಎಷ್ಟು ಊರಲ್ಲಿ ಇವ್ರದ್ದು ಬಿಸ್ನೆಸ್ ವೈಲ್ಡ್ ಆಗಿದೆ. ಮತ್ತು ಇವ್ರದ್ದು ಬರೀ ಇಂಡಿಯಾದಲ್ಲಿ ಮಾತ್ರ ಬಿಸ್ನೆಸ್ ಅಲ್ಲ, ಇವ್ರದ್ದು ಗ್ಲೋಬಲಿ ಇದೆ. ಆರ್ಡರ್ಸ್ ಕೂಡ ಈಗೇನು ನೋಡಿದಿರಲ್ಲ, 20,000 ಕೋಟಿ ಆರ್ಡರ್ ಬಿಕ್ಕಿದೆಯಲ್ಲ, ಅದು ಬರೀ ಇಂಡಿಯಾದ ಮಾತ್ರ ಅಲ್ಲ, ಹೊರಗಡೆ ಔಟ್ಸೈಡ್ ಕಂಟ್ರಿ ಭೂತಾನಲ್ಲೂ ಇವ್ರದ್ದು ಬ್ರಾಂಚ್ ಇದೆ. ಬೇರೆ ಇವ್ರದ್ದು ಗ್ಲೋಬಲ್ ಆಗಿದೆ. ಅದಕ್ಕೆ ಟಾಟಾ ತುಂಬ ವೈಲ್ಡಾಗಿ ಥಿಂಕ್ ಮಾಡ್ತಾ ಇದೆ, ತುಂಬ ಫ್ಯೂಚರಿಸ್ಟಿಕ್ಕಾಗಿ ಥಿಂಕ್ ಮಾಡ್ತಾ ಇದೆ. ನೆಕ್ಸ್ಟ್ ಇವ್ರ ಟಾರ್ಗೆಟು, ಈಗ ಗೌರ್ಮೆಂಟ್ದು ಟಾರ್ಗೆಟ್ ಏನಿತ್ತೇಳಿ, 4th largest ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ ಆಗಬೇಕು ಮತ್ತು 3rd largest ಎಲೆಕ್ಟ್ರಿಸಿಟಿ ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸರ್ ಆಗಬೇಕು ಅಂತ. ಅಂದರೆ ರಿನ್ಯೂಬಲ್ ಎನರ್ಜಿ ಮೂಲಕ ನಾವು ಎಲೆಕ್ಟ್ರಿಸಿಟಿನ ತಯಾರು ಮಾಡೋದರಲ್ಲಿ 3rd ಇರಬೇಕು ಅಂತ ಗೌರ್ಮೆಂಟ್ದು ಏಮ್ ಇತ್ತು. ಆದರೆ ಈ ಟಾಟಾದ ಏನೇನಿದೆ, ಟಾಟಾದವರು ಈಗ ಅವರು ರಿನ್ಯೂಬಲ್ ಎನರ್ಜಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರದ್ದು ಟಾರ್ಗೆಟ್ ಏನಿದೆ ಅಂತ ನೋಡೋದಾದರೆ, ದ ಕಂಪನಿ ಹ್ಯಾಸ್ ಆನ್ ಇನ್ಸ್ಪಿರೇಷನಲ್ ಟಾರ್ಗೆಟ್ ಆಫ್ 500 GW by 2030 ವಿಚ್ ಇಂಪಲ್ಸ್ 445 GW ಕೆಪಾಸಿಟಿ ಅಡಿಷ್ನಲ್ ಪರ್ ಇಯರ್. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 2030 ಹೊತ್ತಿಗೆ 500 GW ರಿನ್ಯೂಬಲ್ ಎನರ್ಜಿನ ತಯಾರು ಮಾಡ್ತೀವಿ ಅಂತ ಹೇಳಿದ್ದಾರೆ. 500 GW ಎಲೆಕ್ಟ್ರಿಸಿಟಿನ ರಿನ್ಯೂಬಲ್ ಎನರ್ಜಿ ಥ್ರೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ದು ಕೂಡ ಅದೇ ಏಮಿದೆ, 500 GW ಮಾಡಬೇಕು 2030ರಲ್ಲಿ ಅಂತ. ಟಾಟಾದು ಸೇಮ್ ಇದೆ, 500 GW ನಾವು ಕೂಡ ಮಾಡಬೇಕು ಅಂತ. ಅಂದರೆ ಗೌರ್ಮೆಂಟ್ ಏಮ್ನು ಕೂಡ ಇವರೇ ಇಟ್ಕೊಂಡಿದ್ದಾರೆ. ಗೌರ್ಮೆಂಟ್ 16,000 ಕೋಟಿನ ಅದಕ್ಕೋಸ್ಕರನೇ ಖರ್ಚು ಮಾಡ್ತಾ ಇದೆ. ಟಾಟಾ ಪವರ್ ಕೂಡ ಅದ್ರ ಮೇಲೇ ಕೆಲಸ ಮಾಡ್ತಾ ಇದೆ. ಗೌರ್ಮೆಂಟು ಸೆಕ್ಟರ್ ಪುಷ್ ಇದೆ, ಟಾಟಾದವ್ರದ್ದು ಅದೇ ಸೆಕ್ಟರ್ ಮೇಲೆ ಪುಷ್ ಇದೆ ಅಂದ ತಕ್ಷಣ ಟಾಟಾ ಪವರ್ ಇದೆ ನೆಕ್ಸ್ಟ್ ಮಲ್ಟಿಪ್ಯಾಗರ್ ಆಗೋದ್ರಲ್ಲಿ ನನ್ನ ಪ್ರಕಾರ ಡೌಟೇ ಇಲ್ಲ.
ಮತ್ತು 45 ಗಿಗಾವ್ಯಾಟ್ ಕೆಪಾಸಿಟಿ ಅಡಿಷ್ನಲ್ ಪರ್ ಇಯರ್, ಅಂದರೆ ಎವ್ರಿ ಇಯರು 45 ಗಿಗಾವ್ಯಾಟ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂತ. ಈ ಇಯರ್ 500 ಮಾಡಿದರೆ ಮುಂದಿನ ಇಯರ್ 545, ಮತ್ತು 545ಕ್ಕೆ ಮತ್ತು 45, ಈ ಥರ ಎವ್ರಿ ಇಯರು 45 ಗಿಗಾವ್ಯಾಟ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಮತ್ತು 179 ಗಿಗಾವ್ಯಾಟ್ನ ಆಲ್ರೆಡಿ ಇವರು ಪ್ರೊಡ್ಯೂಸ್ ಮಾಡಿದ್ದಾರೆ. 179 ಗಿಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನು ರಿನ್ಯೂಬಲ್ ಎನರ್ಜಿ ಇದ್ದರೂ ಇವರು ಆಗಲೇ ಮಾಡಿದ್ದಾರೆ. ರಿನ್ಯೂಬಲ್ ಎನರ್ಜಿ, ಗ್ರೀನ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಇದೆಲ್ಲನೂ ರಿನ್ಯೂಬಲ್ ಎನರ್ಜಿನೇ ಅಂತೀವಿ. ರಿನ್ಯೂಬಲ್ ಎನರ್ಜಿ ಅಂದರೆ ಒಂದೇ, ಗ್ರೀನ್ ಎನರ್ಜಿ ಅಂದ್ರೂ ಒಂದೇ, ನೀವು ಕನ್ಫ್ಯೂಸ್ ಮಾಡಿಕೊಡಿ ಬೇರೆ ಬೇರೆ ಅಂತ, ಎಲ್ಲನೂ ಒಂದೇ. ಮತ್ತು ಆಗಲೇ ಹೇಳ್ದಂಗೆ ಇವ್ರದ್ದು ಇಲ್ಲಿ 20,000 ಕೋಟಿ ಆರ್ಡರ್ ಬುಕ್ ಇದೆ. ಮತ್ತು ಟಾಟಾ ಪವರ್ದು 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ ತೆಗಿತೀವಿ ಅಂತ, ಇದನ್ನೇ ಅವ್ರು ಇದನ್ನೇನಾದರೂ ಇವರು ಅಚೀವ್ ಮಾಡಿದ್ರೆ ಅಂದ್ಕೊಳ್ಳಿ, ಟಾಟಾ ಪವರ್ ಈಸ್ ಮಲ್ಟಿಪ್ಯಾಗರ್ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅಷ್ಟು ಸ್ಟ್ರಾಂಗ್ ಇದೆ ಇದ್ರದ್ದು ಫ್ಯೂಚರು. ಈ ಸೆಕ್ಟರ್ ಕೂಡ ಹಾಗೆ ಸ್ಟ್ರಾಂಗ್ ಆಗಿದೆ, ಮತ್ತು ಕಂಪನಿ ಕೂಡ ಹಾಗೆ ಸ್ಟ್ರಾಂಗ್ ಆಗಿದೆ. ಈಗ ಇಲ್ಲಿವರೆಗೂ ಕಂಪನಿ ಏನೇನಿದೆ, ಕಂಪನಿ ಏನೇನು ಪ್ರಾಡಕ್ಟ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಬರೋಣ ಇದರ ಫೈನಾನ್ಷಿಯಲಲ್ಲಿ. ಇವಾಗ ಮಾಡೋಣ ಇದ್ರದ್ದು ಫೈನಾನ್ಷಿಯಲ್ ಅನಾಲಿಸಿಸ್. ಇಲ್ಲಿ ನೋಡಿ, ಇದರದ್ದು ಮಾರ್ಕೆಟ್ ಕ್ಯಾಪು 1,26,264 ಕೋಟಿ ಇದೆ. ಬೇಸಿಕಲಿ ಇದು ಲಾರ್ಜ್ ಕ್ಯಾಪ್ ಕಂಪ್ನಿ. ಇದ್ರದ್ದು PE ಬಂದುಬಿಟ್ಟು 37 ಇದೆ. ಇದು ಓವರ್ ವ್ಯಾಲ್ಯೂಡ್ ಇದೆ, ಅಂಡರ್ ವ್ಯಾಲ್ಯೂಡ್ ಇಲ್ಲ. ಯಾಕಂದರೆ ಅಂಡರ್ ವ್ಯಾಲ್ಯೂಡ್ ಹೇಗಿಲ್ಲ ಅಂದರೆ, ಇಲ್ಲಿ ನೋಡಿ ಇಂಡಸ್ಟ್ರಿಯಲ್ PE 26 ಇದೆ, 26ವರೆ ಇದೆ. ಇದ್ರದ್ದು 30 ಇದೆ, ಅಂದರೆ ಇದು ಓವರ್ ವ್ಯಾಲ್ಯೂಡ್ ಇದೆ. ಯಾಕಂದರೆ ಇದ್ರ ವ್ಯಾಲ್ಯೂಯೇಷನ್ ಜಾಸ್ತಿ ಸಿಗ್ತಾ ಇದೆ, ಅಂದರೆ ಇದ್ರದ್ದು ಸ್ಕೋಪು ಹಾಗೆ ಇದೆ. ಯಾಕಂದರೆ ಫ್ಯೂಚರಲ್ಲಿ ಎಲ್ಲನೂ ರಿನ್ಯೂಬಲ್ ಎನರ್ಜಿ, ಇವಿ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬರೋದ್ರಿಂದ ಇದ್ರದ್ದು ಫ್ಯೂಚರು ತುಂಬ ಸ್ಟ್ರಾಂಗ್ ಆಗಿದೆ. ಅಕಸ್ಮಾತ್ ಇದನ್ನೇನಾದರೂ ಹೇಳಿದಾಗ ಅಚೀವ್ ಮಾಡಿದ್ರೆ ಇವ್ರದ್ದು ತುಂಬ ವೈಲ್ಡ್ ಆಗಿರುತ್ತೆ ಬಿಸ್ನೆಸ್ಸು. ROCE 11 ಇದೆ, ROE 12 ಇದೆ. ಇದು ಸ್ವಲ್ಪ ಕಡಿಮೆ ಇದೆ ನನ್ನ ಪ್ರಕಾರ. ಯಾವುದೇ ಕಂಪ್ನಿ ನಾನು ಇನ್ವೆಸ್ಟ್ ಮಾಡೋದು ಹೇಗೆಂದರೆ ROE 15%ಕಿಂತ ಮೇಲೆ ಇರಬೇಕು, ROCE 15%ಕಿಂತ ಮೇಲೆ ಇರಬೇಕು, ROE ಮಿನಿಮಮ್ 15 ಇರಬೇಕು. ಇದ್ರದ್ದು ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದರೆ, ಇದು ಮೊದಲು ಲಾಸ್ ಮೇಕಿಂಗ್ ಕಂಪ್ನಿ ಆಗಿತ್ತು. 2012ರಲ್ಲಿ ನೀವು ತೆಗೆದು ನೋಡಿದರೆ ಇದು ಲಾಸಲ್ಲಿದೆ, ಇದ್ರ ಪ್ರಾಫಿಟು ಲಾಸಲ್ಲಿದೆ. ಈಗ ಇನ್ಕ್ರೀಸ್ ಮಾಡ್ತಾ ಬಂದಿದ್ದಾರೆ. ಇನ್ನು 2030 ಅಷ್ಟರಲ್ಲಿ ಇವರು ಎಲ್ಲರೂ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅಂದ್ಕೊಳ್ಳಿ, ಈ ROE ನನ್ನ ಪ್ರಕಾರ 15ಕ್ಕಿಂತ ಜಾಸ್ತಿ ಇರುತ್ತೆ. ಡೆಟ್ ಟು ಇಕ್ವಿಟಿ ಅಂದರೆ ಕಂಪನಿ ಹತ್ರ ಎಷ್ಟು ಸಾಲ ಇದೆ ಅಂತ. ಈ ಸಾಲ ಎಷ್ಟಿದೆ ಅಂದರೆ 1.74, ಅಂದರೆ ತುಂಬ ಜಾಸ್ತಿ ಇದೆ. ನಾವು ಯಾವುದಾದ್ರೂ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಡೆಟ್ ಟು ಇಕ್ವಿಟಿ 1ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ತೀವಿ. ಇದ್ರದ್ದು ಜಾಸ್ತಿ ಇದೆ. ಜಾಸ್ತಿ ಯಾಕಿದೆ ಅಂದರೆ, ಇವರು ಫ್ಯೂಚರಲ್ಲಿ ತುಂಬಾ ರಿನ್ಯೂಬಲ್ ಎನರ್ಜಿಗೆ ದುಡ್ಡು ತುಂಬ ಖರ್ಚಾಗುತ್ತೆ. ಮತ್ತು ಎಲೆಕ್ಟ್ರಾನಿಕ್ ವೆಹಿಕಲ್ಸು ಇವ್ರದ್ದು ಮೇನ್ ಬಿಸ್ನೆಸ್ ರಿನ್ಯೂಬಲ್ ಎನರ್ಜಿ ಆಗಿರೋದ್ರಿಂದ ಇದಕ್ಕೆ ದುಡ್ಡು ತುಂಬ ಜಾಸ್ತಿ ಬೇಕು. ಅದಕ್ಕೋಸ್ಕರ ಇವರು ಸಾಲ ಮಾಡಲೇಬೇಕಾಗುತ್ತೆ. ಸಾಲ ಯಾಕೆ ಮಾಡಬೇಕು, ಇನ್ವೆಸ್ಟರ್ಸ್ ಹತ್ರ ದುಡ್ಡು ಇಸ್ಕೋಬೋದಲ್ಲ ಅಂತ. ಕಂಪನಿ ಒಂದು ಸಲ IPOಗೆ ಬಂದಾಗ, ಕಂಪನಿಲಿ 2 ಮಾರ್ಕೆಟ್ ಇದೆ, ಒಂದು ಪ್ರೈಮರಿ ಮಾರ್ಕೆಟು, ಇನ್ನೊಂದು ಸೆಕೆಂಡರಿ ಮಾರ್ಕೆಟು. ಈಗ ನೀವು ಏನಾದರೂ ಈಗ ಬೈ ಮಾಡ್ತಿದ್ದೀವಿ ಅಂದರೆ, ಇನ್ನೊಬ್ರು ಯಾರಾದರೂ ಸೆಲ್ ಮಾಡಿದರೆ ಅವರಿಂದ ಶೇರ್ಸ್ನ ನಾವು ಬೈ ಮಾಡಿರ್ತೀವಿ. ಆ ದುಡ್ಡು ಕಂಪ್ನಿಗೆ ಹೋಗಲ್ಲ. ಇನ್ನೊಬ್ಬ ಯಾವನಾದರೂ ಸೆಲ್ ಮಾಡಿರ್ತಾನಲ್ಲ, ಅವ್ನಿಗೆ ಹೋಗುತ್ತೆ ನಮ್ಮ ದುಡ್ಡು. ಆವಾಗ ಕಂಪ್ನಿಗೆ ದುಡ್ಡು ಹೋಗಲ್ಲ. ಕಂಪ್ನಿಗೆ ಯಾವಾಗ ದುಡ್ಡು ಹೋಗುತ್ತೆ ಅಂದರೆ, ಫಸ್ಟ್ ಟೈಮ್ IPOಗೆ ಬಂದಿರುತ್ತಲ್ಲ, IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ. ಫಸ್ಟ್ ಟೈಮು ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟೆಡ್ ಆದಾಗ ಕಂಪ್ನಿಗೆ ದುಡ್ಡು ಬರುತ್ತೆ. ಆಮೇಲೆ ಪದೇ ಅದು ಇನ್ವೆಸ್ಟರ್ ಹತ್ರ ದುಡ್ಡು ಕೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇ ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ನೀವು ಇನ್ವೆಸ್ಟರು ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ನಾನು ನಿಮ್ಗೆ ಪದೇ ಮತ್ತೊಂದು ತಿಂಗಳು ಬಿಟ್ಟು 2 ಲಕ್ಷ ಕೊಡು, ಮತ್ತೊಂದು ಇನ್ನೊಂದು 2-3 ತಿಂಗಳು ಬಿಟ್ಟು 5 ಲಕ್ಷ ಕೊಡು, ಮತ್ತು ಹಿಂಗೆ ಕೇಳ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ ಅವಾಗ? ಏನು ಗುರು, ನೀವೇನು ಬಿಸ್ನೆಸ್ ಮಾಡ್ತಾಯಿದ್ಯಾ, ಬರೀ ನನ್ನ ಹತ್ರ ಸಾಲ ಮಾಡ್ತಾಯಿದ್ಯಾ, ಬರೀ ನನ್ನ ಹತ್ರ ದುಡ್ಡು ಇಸ್ಕೊತಾ ಇದೆಯಾ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕಂಪ್ನಿ ಒಂದು ಸಲ IPO ಬಂದಾಗ ಪ್ಲ್ಯಾನ್ ಮಾಡ್ಕೊಂಡಿರುತ್ತೆ. ಅದು ಇಷ್ಟು ವರ್ಷಕ್ಕೆ ನನಗೆ ಎಷ್ಟು ದುಡ್ಡು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರುತ್ತೆ. ಅದು ಬಿಟ್ಟು ಏನಾದರೂ ಎಡಿಷ್ನಲ್ ದುಡ್ಡು ಬೇಕಂತಂದ್ರೆ ಅವಾಗ ಡೆಪ್ತ್ ಕಡೆ ಹೋಗುತ್ತೆ. ಡೆಪ್ತ್ ಅಂದರೆ ಸಾಲದ ಕಡೆ ಹೋಗುತ್ತೆ. ಅವಾಗ ಸಾಲ ತೊಗೊಳುತ್ತೆ. ಈ ಕಂಪ್ನಿಗೆ ತುಂಬ ಲೋನ್ ಬೇಕು, ಅದಕ್ಕೋಸ್ಕರ ಲೋನ್ ತೊಗೊಂಡಿದೆ. ಲೋನ್ ತೊಗೊಳ್ಳೋದು ತಪ್ಪಲ್ಲ, ಯಾಕಂದರೆ ಒಂದು ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಲೋನ್ ತೊಗೋತಾ ಇದ್ದಾನೆ. ಆದರೆ ಲೋನ್ ತೊಗೊತಿದ್ದಾನೆ ಅಂದರೆ ಇದನ್ನೂ ಒಂದು ಚೆಕ್ ಮಾಡಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಇಂಟ್ರೆಸ್ಟ್ ಕವರೇಜ್ ಅಂತ. ಇಂಟ್ರೆಸ್ಟ್ ಕವರೇಜ್ ಅಂದರೆ ಲೋನ್ ತೊಗೊಳತ್ತಿದ್ದಾನೆ ಅಂದರೆ ಅದನ್ನು ತೀರಿಸುವಂಥ ಕೆಪಾಸಿಟಿ ಎಷ್ಟಿದೆ ಅಂತ, ಅವನ ಹತ್ರ ಎಷ್ಟು ಕೆಪಾಸಿಟಿ ಇದೆ ಅಂತ. ಈಗ ಅಕಸ್ಮಾತ್ ಒಂದು 100 ಕೋಟಿ ಲೋನ್ ಅಂದ್ಕೊಳ್ಳಿ. 100 ಕೋಟಿ ಲೋನ್ ಅಂದರೆ 10% ಬಡ್ಡಿ ಹೆಂಗೆ ತಂದಿದ್ದಾನೆ ಅಂದ್ಕೊಳ್ಳಿ. 100 ಕೋಟಿಗೆ 10% ಅಂದರೆ ಎವ್ರಿ ಇಯರು 10 ಕೋಟಿ ಆಯಿತು. 10 ಕೋಟಿನ ಎವ್ರಿ ಇಯರು ಇಂಟ್ರೆಸ್ಟ್ ಕಟ್ಟಬೇಕು. ಅಮೌಂಟ್ ಅಲ್ಲ, ಇಂಟ್ರೆಸ್ಟ್ ಕಟ್ಟಬೇಕು. ಇಂಟ್ರೆಸ್ಟ್ ಕಟ್ಟಬೇಕು ಅಂದರೆ ಇವನು 10 ಕೋಟಿ ಇಂಟ್ರೆಸ್ಟ್ ಕಟ್ಟಬೇಕು ಅಂದರೆ ಎಷ್ಟು ದುಡಿತಾ ಇದ್ದಾನೆ ಅಂತ, ಎಷ್ಟು ಪಟ್ಟು, ಆ ಇಂಟ್ರೆಸ್ಟ್ಗೆ ಎಷ್ಟು ಪಟ್ಟು, ಆ 100 ಕೋಟಿಗೆ ಎಷ್ಟು ಪಟ್ಟಲ್ಲ, ಆ ಒಂದು ವರ್ಷಕ್ಕೆ ಕಟ್ಟಬೇಕಲ್ಲ ಇಂಟ್ರೆಸ್ಟು, ಆ ಇಂಟ್ರೆಸ್ಟ್ಗೆ ಎಷ್ಟು ಪಟ್ಟು ಅಂತೆ. ಇದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಎಷ್ಟಿದೆ ಅಂದರೆ 2.17 ಇದೆ. ಅಂದರೆ 10 ಕೋಟಿ ಕಟ್ಟಬೇಕು ಅಂದರೆ ಇವನು 20 ಕೋಟಿ ದುಡಿತಾ ಇದ್ದಾನೆ ಅಂತ, ಪ್ರಾಫಿಟ್ ಮಾಡ್ತಾ ಇದ್ದಾನೆ. 20 ಕೋಟಿ ಪ್ರಾಫಿಟ್ ಅಂದರೆ 2 ವರ್ಷದ್ದು ಒಮ್ಮೆಲೆ ಕಟ್ಟುವಂಥ ಶಕ್ತಿ ಹಿಂಗಿದೆ ಅಂತ. ಇದು 2ಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು, 2ಕ್ಕಿಂತ ಕಮ್ಮಿ ಇದ್ದರೆ ಒಳ್ಳೆಯದಲ್ಲ. ಈಗ 1ಕ್ಕಿಂತ ಕಮ್ಮಿ ಇದ್ದರೆ ಅವ್ನಿಗೆ ಇಂಟ್ರೆಸ್ಟ್ ಕೂಡ ಕಟ್ಟೋಕ್ಕಾಗಲ್ಲ. ಈ ವರ್ಷ ಏನಾದರೂ ಲಾಸ್ ಆಯಿತು ಅಂದ್ಕೊಳ್ಳಿ, ಅವ್ನಿಗೆ ಇಂಟ್ರೆಸ್ಟ್ ಕೂಡ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಲೋನ್ ಕೊಟ್ಟಿರೋಂಗೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಕಟ್ಟಲೇಬೇಕು. ಅದೇ ರೀತಿ ನಮ್ಮ ಇನ್ವೆಸ್ಟರ್ಸ್ಗೆ ಲಾಸ್ ಆಗಲಿ ಲಾಭ ಆಗಲಿ ಡಿವಿಡೆಂಡ್ ಕೊಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಅವ್ರಿಗೆ ಕಟ್ಟಲೇಬೇಕು. ಲೋನ್ ತೊಗೊಂಡಿರ್ತಾನೆ ಅಂದರೆ ನೀನು ಲಾಸ್ ಆದರೂ ಆಗು, ನೀನು ಪ್ರಾಫಿಟ್ ಆದರೂ ಮಾಡೋರು, ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ, ನನಗೆ ಇಂಟ್ರೆಸ್ಟ್ ಕಟ್ಟು ಅಂತಾನೆ. ಅದಕ್ಕೋಸ್ಕರ ಇಂಟ್ರೆಸ್ಟ್ ಕವರೇಜ್ ರೇಷೋ 2ಕ್ಕಿಂತ ಜಾಸ್ತಿ ಇರಬೇಕು. 2ರ ಮೇಲೆ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು. ಇನ್ನು ಕ್ವಿಕ್ ರೇಷೋ ಅಂದರೆ ಏನಾದರೂ ಶಾರ್ಟ್ ಟರ್ಮ್ ಲೋನ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ, ಇದು 1ಕ್ಕಿಂತ ಜಾಸ್ತಿ ಇರಬೇಕು, ಇದು 1ಕ್ಕಿಂತ ಕಡಿಮೆ ಇದೆ.
ಆದರೆ ನಾವು ಯಾವಾಗಲೂ ನೀವು ನೋಡಿ ಇಂಟ್ರೆಸ್ಟ್ ಕವರೇಜ್ ರೇಷೋ ಯಾವಾಗಲೂ ಒಂದಕ್ಕಿಂತ ಜಾಸ್ತಿ ಇರಬೇಕು. ಕ್ವಿಕ್ ರೇಷೋ ನಡೆಯುತ್ತೆ, ಕ್ವಿಕ್ ರೇಷೋ ಒಂದಕ್ಕಿಂತ ಕಡಿಮೆ ಆದರೂ ನೋಡಿ, ಅದನ್ನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಭಾಳ ಇಂಪಾರ್ಟೆಂಟ್ನ ಯಾವುದು ಕೊಡಿ ಅಂದರೆ ಇಂಟ್ರೆಸ್ಟ್ ಕವರೇಜ್ ರೇಷೋ ಯಾವಾಗಲೂ 2ಕ್ಕಿಂತ ಮೇಲೆ ಇರಬೇಕು. ಇದನ್ನು ನೋಡಿ. ಕಂಪ್ನಿಲಿ ಫ್ರೀ ಕ್ಯಾಶ್ ಅಂದರೆ ಕ್ಯಾಶ್ ಎಷ್ಟಿದೆ ಅಂತ 3 ವರ್ಷದಿಂದನೂ ಅವ್ರಿಗೆ ಕ್ಯಾಶ್ ಇದೆ, 2,000 ಕೋಟಿ ಇದೆ. 5 ವರ್ಷದಿಂದ 8,000 ಕೋಟಿ ಇತ್ತು. ಈ ವರ್ಷ ಮೈನಸ್ಸಲ್ಲಿದೆ. ಈ ವರ್ಷ ಇವ್ರ ಹತ್ರ ಯಾವುದೇ ರೀತಿ ಕ್ಯಾಶ್ ಇಲ್ಲ, ಯಾಕಂದರೆ ಸಾಲ ತೊಗೊಂಡಿದ್ದಾರೆ. ಯಾವುದೇ ರೀತಿ ಇವ್ರಿಗೆ ಕ್ಯಾಶ್ ಉಳಿದಿಲ್ಲ. ಅದೇ ರೀತಿ ಶೇರ್ ಪ್ರೈಸ್ ಕೂಡ ಹಾಗೆ ಮೇಲೆ ಹೋಗಿದೆ ನೋಡಿ. 2006ರಲ್ಲಿ ಎಷ್ಟಿತ್ತು ಅಂದರೆ ಶೇರ್ ಪ್ರೈಸು 33 ರೂಪಾಯಿ ಇತ್ತು. ಇವಾಗ ಎಷ್ಟಿದೆ? 390 ಇದೆ. ಎಷ್ಟು ಪಟ್ಟು ಮೇಲೆ ಹೋಗಿದೆ ಅಂದರೆ ಆಲ್ಮೋಸ್ಟ್ 12 ಪಟ್ಟು ಮೇಲೆ ಹೋಗಿದೆ. ಅಂದರೆ 2006ರಲ್ಲಿ ನೀವೇಂದ್ರೂ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವಾಗ ನಿಮ್ಮ ದುಡ್ಡು 12 ಲಕ್ಷ ಆಗಿರುತ್ತೆ. ಅದೇ ಫ್ಯೂಚರಲ್ಲಿ ಎಷ್ಟು ಹೋಗುತ್ತೆ? ಫ್ಯೂಚರಲ್ಲಿ ಎಷ್ಟು ಹೋಗುತ್ತೆ ಅಂದರೆ 2030 ಅನ್ನೋಷ್ಟರಲ್ಲಿ 594 ಹೋಗುತ್ತೆ. ಅದೇ 2040 ಅನ್ನೋಷ್ಟರಲ್ಲಿ ನೆಕ್ಸ್ಟ್ 10 ಇಯರ್ಸ್ ಅಂತ ಮತ್ತು 2030 ಅಂದರೆ ಇನ್ನೂ 6 ವರ್ಷ, 6 ವರ್ಷದಲ್ಲಿ 594 ಹೋಗುತ್ತೆ. ಅದೇ 16 ವರ್ಷ 2040 ಅಂದರೆ 16 ವರ್ಷ, 16 ವರ್ಷದಲ್ಲಿ ಎಷ್ಟು ಹೋಗುತ್ತೆ ಗೊತ್ತಾ? ಎಷ್ಟು ಹೋಗುತ್ತೆ ಹೇಳಿ? ನೀವು ಅಂದ್ಕೊಂಡಿರೋದು 1,000 ಹೋಗಿರ್ಬೋದು ಅಂತ. 1,000 ಅಲ್ಲ, 1,300ರಿಂದ ಹಿಡಿದು 1,500ವರೆಗೂ ಹೋಗುತ್ತೆ. ಇದನ್ನೇ ಮಲ್ಟಿ ಬ್ಯಾಗರ್ ರಿಟರ್ನ್ ಅನ್ನೋದು. ಅಲ್ಲಿವರೆಗೂ ಹೋಗುವಂಥ ಚಾನ್ಸಸ್ ಇದೆ. ಆದರೆ ಟಾಟಾ ಪವರ್ ಇದನ್ನು ಹೇಳಿದ್ದೆಲ್ಲ ಅಚೀವ್ ಮಾಡಿದಾಗ ನೀವೇನಾದರೂ ಟಾಟಾ ಪವರ್ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಈ ಸೆಕ್ಟರು ಸ್ಟ್ರಾಂಗ್ ಇದೆ, ಕಂಪ್ನಿನೂ ಸ್ಟ್ರಾಂಗ್ ಆಗಿದೆ, ಮತ್ತು ಸೆಕ್ಟರಲ್ಲಿ ಗೋರ್ಮೆಂಟು ಫುಷ್ ಇದೆ, ಮತ್ತು ರಿನ್ಯೂಬಲ್ ಎನರ್ಜಿ ಥ್ರೂ ನಾವು ಮಾಡಬೇಕು ಅಂತ ಗೋರ್ಮೆಂಟ್ಗೂ ಆಸೆ ಇದೆ, ಇದ್ರದ್ದು ಆಸೆ ಇದೆ, ಮತ್ತು ಹಿಂದೆ ಈಗ ಮಾಡ್ಕೊಂಡು ಕೂಡ ಬಂದಿದೆ. ನೀವೇನಾದರೂ ಟಾಟಾ ಪವರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಮ ಓನ್ ರಿಸರ್ಚ್ ನೋಡಿ. ಓನ್ ರಿಸರ್ಚ್ ಯಾಕೆ ಮಾಡಬೇಕು ಅಂತ ಹೇಳಿದರೆ ಅಂದ್ಕೊಳ್ಳಿ, ಈಗ ಟಾಟಾ ಪವರ್ದು ಎಷ್ಟಿದೆ? ಈಗ 390 ಇದೆಯಾ ಶೇರ್ ಪ್ರೈಸು. ನಾಳೆ ದಿನ ನೀವು ಇನ್ವೆಸ್ಟ್ ಮಾಡಿದ್ರಿ, ಈ ವಿಡಿಯೋ ನೋಡಿದರೆ ನಾಳೆ ದಿನ ಹೋಗಿ ಇನ್ವೆಸ್ಟ್ ಮಾಡಿದ್ದಾರೆ, ಏನು ನೀವು ಅನಲೈಸ್ ಮಾಡದೇ ಇರುವಾಗ ಇನ್ವೆಸ್ಟ್ ಮಾಡಿದ್ದಾರೆ. ಆವಾಗ ನಾಳೆ 390 ಇದ್ದು 380 ಬಂತು ಅಂದ್ಕೊಳ್ಳಿ, ನೀವು ಗಾಬರಿ ಆಗಿಬಿಡ್ತೀರ. ಅಯ್ಯೋ 10 ರೂಪಾಯಿ ಕೆಳಗಡೆ ಬಂತು, ಸೆಲ್ ಮಾಡಲ ಅಂತ. ಅದೇ ಏನಾದರೂ 350 ಬಂತು ಅಂದ್ಕೊಳ್ಳಿ, ನೀವು ತಡ್ಕೊಳ್ಳಲ್ಲ ಅವಾಗ. ಯಾಕಂದರೆ ನೀವು ರಿಸರ್ಚೇ ಮಾಡಿಲ್ಲ, ಕಂಪ್ನಿ ಏನು ಮಾಡುತ್ತೆ ಹೇಗೆ ಮಾಡುತ್ತೆ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಈ ಕಂಪ್ನಿ ಲಾಂಗ್ ಟರ್ಮಲ್ಲಿ ಮಾಡುತ್ತೆ ಅಂತ ಹೇಳಿದ್ದಾನೆ. ನಾಳೆ ಮಾಡಲ್ಲ, ಮುಂದಿನ ತಿಂಗಳು ಮಾಡಲ್ಲ, ಮುಂದಿನ ವರ್ಷ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಅವನು. ಯಾಕಂದರೆ ಇವನು ಲಾಂಗ್ ಟರ್ಮಲ್ಲಿ ಹೇಳ್ತೀನಿ 10 ವರ್ಷ 15 ವರ್ಷದಲ್ಲಿ ನಾ ಈ ಗೋಲ್ನ ಅಚೀವ್ ಮಾಡ್ತೀನಿ ಅಂತ ಇವನು ಹೇಳಿದ್ದಾನೆ. ನೀವೇನು ಮಾಡ್ತೀರಾ? ನಿಮ್ಮದೇನಿದೆ ಮೈಂಡ್ ಸೆಟ್ಟು ಅಂದರೆ ಇವತ್ತು 300 ರೂಪಾಯಿ ಹಾಕಿದಾರೆ ಅಂದರೆ ನಾಳೆ ಡಬಲ್ ಆಗಬೇಕು. ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಡಿ. ನೀವು ಖುದ್ದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ನೀವು ಕಂಪ್ನಿ ಬಿಸ್ನೆಸ್ನ ಅರ್ಥ ಮಾಡ್ಕೊಂಡು ಬಿಸ್ನೆಸ್ ಮೇಲೆ ದುಡ್ಡು ಹಾಕಿ. ನೀವು ಯಾವುದಾದ್ರೂ ಶೇರ್ ಖರೀದಿ ಮಾಡ್ತಿದ್ದೀನಿ ಅಂದ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಮಾಡ್ಕೊಳ್ಳಿ. ಆವಾಗಲೇ ನೀವು ಒಂದು ಬಿಸ್ನೆಸ್ ಮ್ಯಾನ್ ಥರ ಥಿಂಕ್ ಮಾಡ್ತೀರಾ. ಇಲ್ಲಾಂದರೆ ಏನು ಮಾಡ್ತೀರಿ ಗೊತ್ತಾ? ಟ್ರೇಡಿಂಗ್ ಮಾಡೋಕೆ ಹೋಗ್ತೀರಾ. ಇವತ್ತು ಹಾಕಿದೆ ನಾಳೆ ಸೆಲ್ ಮಾಡಿದೆ, ನಾಡಿದ್ದು ಹಾಕ್ತೇನೆ, ನಾಡಿದ್ದು ಸೆಲ್ ಮಾಡಿದೆ, ಈ ಥರ ಮಾಡ್ತೀರಾ. ನೀವು ಯಾವಾಗಲೂ ಲಾಂಗ್ ಟರ್ಮಲ್ಲೇ ವೆಲ್ತ್ನ ಬಿಲ್ಡ್ ಮಾಡಬೇಕಾಗಿರೋದು. ನೀವು ಯಾರನ್ನೇ ತೊಗೊಳ್ಳಿ, ಯಾರ್ಯಾರು ಲೆಜೆಂಡ್ ಇನ್ವೆಸ್ಟರ್ ಇದ್ದಾರೋ, ವಾರನ್ ಬಫೆಟ್, ರಾಕೇಶ್ ಚಿಂಚನವಾಲಾ, ವಿಜಯ್ ಕೆಡಿಯಾ, ನೀವು ಯಾರನ್ನೇ ಕೇಳಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಿದ್ರೆ ಎಲ್ಲರೂ ಲಾಂಗ್ ಟರ್ಮಲ್ಲೇ. 1 ವರ್ಷದಲ್ಲಿ ಯಾರೂ ಶ್ರೀಮಂತರಾಗಿಲ್ಲ, ಯಾರೂ 1,000 ಕೋಟಿ ದುಡ್ಡು ಮಾಡಿಲ್ಲ. ಅವರೆಲ್ಲ ಮಾಡಿದ್ದಾರೆ ಅಂದರೆ ಅವರೆಲ್ಲರೂ ಮಾರ್ಕೆಟ್ಗೆ ಟೈಮ್ ಕೊಟ್ಟಿದ್ದಾರೆ. 20 ವರ್ಷ 30 ವರ್ಷ ಈ ಥರ ಲಾಂಗ್ ಟರ್ಮಲ್ಲಿ ಕೊಟ್ಟಾಗ ಅವ್ರದ್ದು ವೆಲ್ತ್ ಬಿಲ್ಡ್ ಆಗಿದೆ. ವೆಲ್ತ್ ಬಿಲ್ಡ್ ಆಗೋದಕ್ಕೆ ಟೈಮ್ ಬೇಕು. ಟೈಮ್ ಜೊತೆ ಕಂಪೌಂಡಿಂಗ್ ಆಗುತ್ತೆ. ನೀವು ಕಂಪೌಂಡಿಂಗ್ ಅನ್ನೋದು ವರ್ಕ್ ಆಗೋದು ಲಾಂಗ್ ಟರ್ಮಲ್ಲೇ. ಈಗ 1 ಲಕ್ಷ ಹಾಕಿದ್ರೆ ಅಂದ್ಕೊಳ್ಳಿ, 3 ವರ್ಷಕ್ಕೆ ಒಂದು ಸಲ ಡಬಲ್ ಆಗುತ್ತೆ ಅಂದರೆ 1 ಲಕ್ಷ ಇದ್ದಿದ್ದು 3ನೇ ವರ್ಷ 2 ಲಕ್ಷ ಆಗುತ್ತೆ, 6ನೇ ವರ್ಷ 4 ಲಕ್ಷ ಆಗುತ್ತೆ, 9ನೇ ವರ್ಷ 8 ಲಕ್ಷ ಆಗುತ್ತೆ, 12ನೇ ವರ್ಷ 16 ಲಕ್ಷ ಆಗುತ್ತೆ. ಈ ಥರ ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಇದನ್ನೇ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋದು. ನೀವು ಎಷ್ಟು ಲಾಂಗ್ ಟರ್ಮ್ ಅಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ನಿಮ್ಮದು ವೆಲ್ತ್ ಬಿಲ್ಡ್ ಆಗ್ತಾ ಇರುತ್ತೆ. ನನ್ನ ಪ್ರಕಾರ ವೆಲ್ತ್ ಬಿಲ್ಡ್ ಮಾಡೋದಕ್ಕೆ ಲಾಂಗ್ ಟರ್ಮ್ ಈಸ್ ಗುಡ್. ಲಾಂಗ್ ಟರ್ಮಲ್ಲೇ ವೆಲ್ತ್ ಬಿಲ್ಡ್ ಆಗೋದು. ಈಗ ಮೈ ವ್ಯೂ, ನೀವೇನಾದರೂ ಇಷ್ಟೆಲ್ಲ ಹೇಳ್ತಿದ್ದಾಗರು ನೀನು ಇನ್ವೆಸ್ಟ್ ಮಾಡಿದ್ಯಾ ಅಂದರೆ ಹೌದು, ನಾನು ಟಾಟಾ ಪವರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಡೂ ಯುವರ್ ಓನ್ ರಿಸರ್ಚ್. ನಾನು ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಓನಾಗಿ ಒಂದು ರಿಸರ್ಚ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕಂಪ್ನಿ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನಿಮ್ಮ ಕನ್ಕ್ಲೂಷನ್ ಬರುತ್ತೆ. ಈಗ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ಆರ್ಟ್, ನಾವೆಲ್ಲರೂ ಆರ್ಟಿಸ್ಟ್. ನಮ್ಮ ಥಿಂಕಿಂಗ್ ನಮಗಿರುತ್ತೆ. ನನಗೇನು ಅನಿಸುತ್ತೆ, ಹಿಂದೆ ಮಾಡಿದ್ದಾನೆ ನಾನು ಮುಂದೆ ಹೀಗೆ ಮಾಡ್ಕೊಂಡು ಹೋಗ್ತಾನೆ ಅಂತ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಿಮ್ಗೇನು ಅನಿಸುತ್ತೆ, ಇವನು ಇನ್ನೂ ಮಾಡೇ ಇಲ್ಲ ಗುರು, ಮುಂದೆ ಮಾಡ್ತೀನಿ ಅಂತ ಹೇಳಿದ್ದಾನೆ, ಮುಂದೆ ಮಾಡಿದ್ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟು ಇರುತ್ತೆ. ಅದಕ್ಕೋಸ್ಕರ ನೀವು ಖುದ್ದು ಡೂ ಯುವರ್ ಓನ್ ರಿಸರ್ಚ್. ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ರಿಸರ್ಚ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾಕಂದರೆ ನೀವು ಮಾಡೋ ಲೈಕೆ ನಮಗೆ ಮೋಟಿವೇಶನ್ ಆಗಿರುತ್ತೆ. ಮತ್ತು ವೀಡಿಯೋಯಲ್ಲಿ ನಮ್ಗೆ ಏನಾದರೂ ಹೊಸದಾಗಿ ಕಲಿಯೋಕ್ಕೆ ಸಿಕ್ಕಿದೆ, ಹೊಸದಾಗಿ ಏನಾದರೂ ತಿಳ್ಕೊಂಡಿದ್ದೀನಿ ಅಂತ ನಿಮ್ಗೆ ಅರ್ಥ ಅನಿಸಿದ್ರೆ, ಹೊಸದಾಗಿ ಏನಾದರೂ ತಿಳ್ಕೊಂಡಿದ್ದೀನಿ ಅನಿಸಿದ್ರೆ, ಮತ್ತು ಇಷ್ಟೊತ್ತವರೆಗೂ ವೀಡಿಯೋ ನೋಡೋದಕ್ಕೆ ಒಂದು ವ್ಯಾಲ್ಯೂ ಸಿಕ್ತು ಅಂತ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವೀಡಿಯೋದಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು, ಏನಾದರೂ ನಿಮ್ಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದರೆ ಡಿಸ್ಲೈಕ್ ಯಾಕೆ ಮಾಡಿದೆ ಅಂತ ಒಂದು ಕಮೆಂಟ್ ಮಾಡಿ. ಅದು ನಮಗೂ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದು ತಿದ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋ ಬೇಕು ಅಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟು ಕಂಪಲ್ಸರಿ. ಡಿಮ್ಯಾಟ್ ಅಕೌಂಟ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಮತ್ತೆ ಸಿಗೋಣ. ಮತ್ತೆ ನಿಮ್ಗೆ ಯಾವುದಾದ್ರೂ ಕಂಪ್ನಿ ಮೇಲೆ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.